ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂತಹ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರ ಮಹಾಕೃಪೆಯಿಂದ ಈ 5ನೇ ತಿಂಗಳು ಪೂರ್ತಿಯಾಗಿ, ಅಂದರೆ ಈ ಮೇ ತಿಂಗಳು ಪೂರ್ತಿಯಾಗಿ ಯೇಸು ಸ್ವಾಮಿ ನಮ್ಮೆಲ್ಲರ ಸಂಗಡ ಇದ್ದು ನಮ್ಮನ್ನು ಆಶೀರ್ವದಿಸಿ ನಮಗೆ ಬೇಕಾದ ಎಲ್ಲ ಅದ್ಭುತಗಳು ಮಾಡಿ ನಮಗೆ ಸಮಾಧಾನ, ರಕ್ಷಣೆ, ಸೌಖ್ಯ ಎಲ್ಲ ನಮ್ಮ ಅಗತ್ಯ ಸಂಧಿಸಿಕೊಟ್ಟು ನಡೆಸೋದಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಅದೇ ರೀತಿ ಮಕ್ಕಳೇ, ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವ, ಕೇಳುವ ಪ್ರತಿಯೊಂದು ದೇವರ ಮಕ್ಕಳನ್ನು, ನಿಮ್ಮ ಕುಟುಂಬಗಳನ್ನು ಹೃದಯ ಅಂತರಾತ್ಮದಿಂದ ಶುಭ ಕೋರುತ್ತೇನೆ. ಕರ್ತನಾದ ಯೇಸು ಸ್ವಾಮಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಪ್ರೀತಿ ದೇವರ ಮಕ್ಕಳೇ, ಪ್ರತಿದಿನ ಈ ಲೈಫ್ ಟಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವ, ಕೇಳುವ ಪ್ರತಿಯೊಂದು ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ತಂಡವಾಗಿ ಪ್ರಾರ್ಥಿಸ್ತಿದ್ದೇವೆ. ಸ್ವಾಮಿ, ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳುವ, ನೋಡುವ ಪ್ರತಿಯೊಂದು ದೇವರ ಮಕ್ಕಳನ್ನು ನೀನು ಆಶೀರ್ವದಿಸಬೇಕು, ಅದ್ಭುತಗಳನ್ನು ಮಾಡಬೇಕು, ಅವರಿಗೆ ಸೌಖ್ಯಗಳನ್ನು ಉಂಟು ಮಾಡಬೇಕು, ಅವರಿಗೆ ರಕ್ಷಣೆಯನ್ನು ಉಂಟು ಮಾಡಿ ನಿಮ್ಮ ದೇವರ ಸಮಾಧಾನ ಅವ್ರಿಗೆ ಉಂಟಾಗಬೇಕೆಂಬುದಾಗಿ ನಾನು ಕರ್ತನ ನಂಬುತ್ತಿದ್ದೇನೆ. ಸ್ವಾಮಿ, ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ ನಿಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸಿದ್ದಾರೆ ಎಂಬುದಾಗಿ. ಆಮೇಲೆ ಆದ್ದರಿಂದ ನಾವು ಪ್ರತಿದಿನ ನಮ್ಮ ಪ್ರಾರ್ಥನಾ ಗೋಪುರದಲ್ಲಿ ನಿಮಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸುವರಾಗಿದ್ದೇವೆ. ನೀವು ಕೂಡ ನಮಗೋಸ್ಕರ, ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ. ಹೇಗಾದರೂ ಈ ಲೈಫ್ ಟಿ ಮೂಲಕ ಈ ಪ್ರಾರ್ಥನಾ ಸಮಯದಲ್ಲಿ ಸಾರುವಂಥ ದೇವರ ವಾಕ್ಯ, ಈ ಸುವಾರ್ತೆ ಅನೇಕ ಜನಗಳಿಗೆ ಪ್ರಯೋಜನಕರವಾಗಿರಬೇಕು, ಆಶೀರ್ವಾದಕರವಾಗಿರಬೇಕು. ಮುಖ್ಯವಾದ ಉದ್ದೇಶ ದೇವರ ರಕ್ಷಣೆ. ಈ ವಾಕ್ಯವನ್ನು ಕೇಳುವ, ನೋಡುವ ಪ್ರತಿಯೊಬ್ಬರಲ್ಲಿ ಕರ್ತನು ಉಂಟು ಮಾಡಬೇಕು. ಆಮೇನ್. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರ ರಾಜ್ಯವನ್ನು ಕಟ್ಟೋಣ, ದೇವರ ನಾಮವನ್ನು ಮಹಿಪಡಿಸೋಣ, ಈ ಕರ್ನಾಟಕ ರಾಜ್ಯವನ್ನು ದೇವರಿಗೆ ಸ್ವಂತವಾಗಿ ಮಾರ್ಪಡಿಸೋಣ. ಆಮೇನ್. ಸರಿಪದ ಮಕ್ಕಳೇ, ಇವತ್ತು ಕೂಡ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವಂಥ ವಾಕ್ಯದ ಸಂದೇಶ, ಪ್ರಾರ್ಥನೆ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಡುತ್ತದೆ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳುತ್ತಿರುವ ಅಥವಾ ನೋಡುತ್ತಿರುವ ನೀವು ಯಾವುದೇ ಒಂದು ಅದ್ಭುತವನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು, ಸೌಖ್ಯವನ್ನು, ಆಶೀರ್ವಾದಗಳನ್ನು ಎದು ನೋಡುತ್ತಿರ್ಬೋದು. ಅಯ್ಯೋ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ, ಆದರೂ ಕೂಡ ಯೇಸು ಸ್ವಾಮಿ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ, ನನ್ನ ಪ್ರಾರ್ಥನೆ ಕೇಳಿ ಸ್ವಾಮಿ ಅದ್ಭುತ ಬಿಡುಗಡೆ ಮಾಡ್ತಾ ಇಲ್ಲ ಎಂಬುದಾಗಿ ಅನೇಕರು ವೇದನೆ ಪಡ್ತಿದ್ದೀರಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯ ನೋಡುವಾಗ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಸ್ವಾಮಿ ಪಾಪಿಗಳ ಪ್ರಾರ್ಥನೆಗೆ ಕಿವಿಗೊಡುವುದಿಲ್ಲ. ಆಮೇಲೆ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಪಾಪ ನಮ್ಮ ಪ್ರಾರ್ಥನೆಗೆ ತಡೆಯಾಗಿರುವುದು ಮಾತ್ರ ಅಲ್ಲ, ಪಾಪ ನಮ್ಮ ಪ್ರಾರ್ಥನೆಗೆ ಅದ್ಭುತ ನಡೆದಂತೆ, ಬಿಡುಗಡೆ ಉಂಟಾಗದಂತೆ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳದಂತೆ ನಾವು ಮಾಡುವಂಥ ಪಾಪ ತಡೆಯಾಗಿದೆ. ಆದ್ದರಿಂದ ಇವತ್ತು ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವಂಥ ವಾಕ್ಯದ ಸಂದೇಶ, ಪ್ರಾರ್ಥನೆ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಡುತ್ತದೆ. ಆಮೇಲೆ ಒಂದು ವೇಳೆ ಈ ವಾಕ್ಯವನ್ನು ನೀವು ನೋಡುತ್ತಿರುವಾಗ ಯಾವುದೋ ಒಂದು ಪಾಪದಲ್ಲಿ ನೀವು ಮುಳುಗಿರ್ಬೋದು, ಯಾವುದೋ ಒಂದು ಪಾಪವನ್ನು ನೀವು ಮಾಡುತ್ತಿರ್ಬೋದು, ಅಥವಾ ನೀವು ಮಾಡುತ್ತಿರುವ ಪಾಪ ನಿಮ್ಮನ್ನು ವೇದನೆ ಪಡಿಸ್ತಿರ್ಬೋದು. ಆದರೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಮ್ಮ ಪ್ರಾರ್ಥನೆ ದೇವರಿಂದ ನಮ್ಮ ಪಾಪಗಳನ್ನ ಕ್ಷಮಾಪಣೆ ಉಂಟು ಮಾಡ್ತದೆ. ಪ್ರಾರ್ಥನೆ ನಮ್ಮನ್ನು ಪಾಪದ ಬಂಧನದಿಂದ, ಪಾಪದ ಕಟ್ಟುಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಆಮೇಲೆ ಕಾರಣ ಏನು? ಯಾಕೆ ಪ್ರಾರ್ಥನೆ ನಮ್ಮನ್ನು ಪಾಪದಿಂದ ಕ್ಷಮಿಸಲ್ಪಡುತ್ತದೆ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡ್ತದೆ ಅಂದರೆ, ನೀವು ಸತ್ಯವೇದದಲ್ಲಿ ಕೀರ್ತನೆಗಳು 65ನೇ ಅಧ್ಯಾಯ 2ನೇ ವಾಕ್ಯ, ಸ್ಲ್ಯಾಮ್ಸ್ 65:2, ಕೀರ್ತನೆಗಳು 65ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದುವಾಗ, ಪ್ರಾರ್ಥನೆಯನ್ನು ಕೇಳುವವನೇ ನರೆಲ್ಲರೂ ನಿನ್ನ ಬಳಿಗೆ ಬರುವರು. ಆಮೇನ್. ಪ್ರೀತಿಯ ಸಹೋದರ,
ಪ್ರೀತಿಯ ಸಹೋದರಿ, ಯಾಕೆ ಪ್ರಾರ್ಥನೆ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಡ್ತದೆ? ಯಾಕೆ ಪ್ರಾರ್ಥನೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಉಂಟು ಮಾಡ್ತದೆ ಅಂದರೆ, ನಮ್ಮ ಯೇಸು ಸ್ವಾಮಿ ಪ್ರಾರ್ಥನೆ ಕೇಳುವಾತನು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಏಸಪ್ಪಗೆ ಎಷ್ಟೋ ಹೆಸರುಗಳುಂಟು ಅಂದರೆ ಆತನಿಗೆ ಎಷ್ಟೋ ಅನೇಕ ನಾಮಗಳುಂಟು. ಅದರಲ್ಲಿ ಒಂದು ನಾಮ ಪ್ರಾರ್ಥನೆಯನ್ನು ಕೇಳುವನೇ. ಆತನು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾರೆ. ನಮ್ಮ ಪ್ರಾರ್ಥನೆಗಳ ಕೇಳಿ ದೇವರು ಅದ್ಭುತಗಳನ್ನು, ಬಿಡುಗಡೆಯನ್ನು, ಪಾಪ ಕ್ಷಮಾಪಣೆಯನ್ನು ಉಂಟು ಮಾಡುವ ದೇವರಾಗಿದ್ದಾರೆ. ಇವತ್ತು ಆ ಪರಿಶುದ್ಧಾತ್ಮವಾದ ದೇವರಿದ್ದಾರೆ, ಮಗನೇ ಮಗಳೇ, ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡ್ತದೆ. ನಿಮ್ಮ ಪ್ರಾರ್ಥನೆ ನಿಮ್ಮ ಪಾಪಗಳನ್ನು ಕ್ಷಮಿಸಿಬಿಡ್ತದೆ. ಕಾರಣ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ಕೇಳುವ ದೇವರು. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ನಾವು ಎಷ್ಟು ದೊಡ್ಡ ಪಾಪದಲ್ಲಿದ್ದರೂ ಕೂಡ, ಎಷ್ಟು ದೊಡ್ಡ ಅಕ್ರಮದಲ್ಲಿ ಮುಳುಗಿದ್ರು ಕೂಡ, ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಕೂಡ ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಟ್ಟು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ ನಾವು ಕ್ಷಮಾಪಣೆ ಕೇಳುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು. ನಮ್ಮ ಪ್ರಾರ್ಥನೆ ಕೇಳುವುದು ಮಾತ್ರ ಅಲ್ಲ, ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ, ನಮ್ಮ ಪಾಪಗಳನ್ನು ಮನ್ನಿಸುತ್ತಾರೆ, ನಮ್ಮನ್ನು ಪಾಪದಿಂದ ದೇವರು ಬಿಡುಗಡೆ ಮಾಡ್ತಾರೆ. ಅದು ಮಾತ್ರ ಅಲ್ಲ, ದೇವರು ನಮ್ಮ ಪ್ರಾರ್ಥನೆ ಕೇಳಿ ಪಾಪಗಳನ್ನು ಕ್ಷಮಿಸುವುದು ಮಾತ್ರ ಇಲ್ಲ, ನಾವು ಮಾಡಿದಂಥ ಪಾಪದಿಂದ ಬಂದಂಥ ಎಲ್ಲ ಕೇಡುಗಳಿಂದ ನಮ್ಮನ್ನು ನೀಗಿಸಿ ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ಏಸಪ್ಪ, ನಾನು ಮತ್ತು ನನ್ನ ಕುಟುಂಬ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಂಥ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತನೇ ನೀವು ಪ್ರಾರ್ಥಿಸ್ತಿರುವಾಗಲೇ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಪಾಪವನ್ನು ಕ್ಷಮಿಸುವುದು ಮಾತ್ರ ಇಲ್ಲ, ನಿಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದು ಮಾತ್ರ ಇಲ್ಲ, ಪಾಪದಿಂದ ಬಂದಂಥ ಎಲ್ಲ ಕೇಡುಗಳಿಂದ ನಿಮ್ಮನ್ನು ನೀಗಿಸಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಕಾರಣ ಏನಂದರೆ, ನಾವು ಸತ್ಯವೇದಲ್ಲಿ ನೋಡುವಾಗ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯ, ಪ್ರೊವೆರ್ಬ್ಸ್ 28:13, ಅಲ್ಲಿ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯನ ಓದಿ ನೋಡುವಾಗ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಸಹೋದರ ಸಹೋದರಿ, ಪ್ರೀತಿಯ ದೇವರ ಮಕ್ಕಳೇ, ಸತ್ಯವಾದವನ್ನು ಚೆನ್ನಾಗಿ ಗಮನಿಸಿ. ಯಾಕಂದರೆ ಇವತ್ತು ತುಂಬ ಕ್ರೈಸ್ತರು, ತುಂಬ ದೇವರ ಮಕ್ಕಳು, ಅಯ್ಯೋ ಯೇಸು ಸ್ವಾಮಿ ಎಲ್ಲಿದ್ದಾರೆ, ಯೇಸು ಸ್ವಾಮಿ ಇದ್ದರೆ ಯಾಕೆ ನನ್ನ ಪ್ರಾರ್ಥನೆ ಕೇಳಲ್ಪಡ್ತಾ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ, ಯಾಕೆ ನನಗೆ ಅದ್ಭುತಗಳು ನಡೀತಾ ಇಲ್ಲ, ನನ್ನ ಅಗತ್ಯಗಳು ಸಂಧಿಸಪಡ್ತಾ ಇಲ್ಲ, ನನ್ನ ವ್ಯಾಧಿಗಳು ರೋಗಗಳು ಗುಣವಾಗ್ತಿಲ್ಲ ಎಂಬುದಾಗಿ ಅನೇಕರು ವೇದನೆ ಪಡ್ತಾ ಇದ್ದೀರಾ. ಇಲ್ಲಿ ದೇವರ ವಾಕ್ಯ ಬರೆದಿದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಅಂದರೆ ಪಾಪಗಳನ್ನು, ನಾವು ಮಾಡುವಂಥ ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಅದು ಶುಭ, ಅಂದರೆ ಆಶೀರ್ವಾದ ಇಲ್ಲ, ಶುಭವಾಗದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಆಮೇನ್, ಹಲ್ಲೆಲೂಯ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಾವು ಯಾಕೆ ಪ್ರಾರ್ಥನೆ ಮಾಡುವಾಗ ಯೇಸಪ್ಪ ನಮ್ಮನ್ನು ಕ್ಷಮಿಸು ಕರ್ತನೇ, ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಂಥ ಪಾಪವನ್ನು ಕ್ಷಮಿಸಿ ಅಂತ ಕೇಳುವಾಗ ದೇವರು ಯಾಕೆ ನಮ್ಮ ಪಾಪವನ್ನು ಕ್ಷಮಿಸ್ತಾರೆ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡ್ತಾರೆ ಅಂದರೆ, ಪ್ರೀತಿ ಮಕ್ಕಳೇ ನೋಡಿ, ದೋಷಗಳನ್ನು ಮುಚ್ಚಿಕೊಳ್ಳುವವರಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವರಿಗೆ ಕರುಣೆ ದೊರೆಯುವುದು. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಎಲ್ಲಿ ತನಕ ನಾವು ಪಾಪಗಳನ್ನು ಮುಚ್ಚಿಕೊಳ್ಳುತ್ತೀವೋ, ರಹಸ್ಯವಾಗಿರ್ತೀವೋ, ಪಾಪವನ್ನು ಬಿಡದೇ ಇರ್ತೀವೋ, ಪಾಪವನ್ನು ಎಲ್ಲಿ ತನಕ ಮಾಡ್ತಿರ್ಬೋದು, ಅದನ್ನು ಅಲ್ಲಿ ತನಕ ನಾವು ದೇವರ ಆಶೀರ್ವಾದವನ್ನು, ಸಹೋದರ ಸಹೋದರಿ, ನಾವು ಪಾಪಗಳನ್ನ ರಹಸ್ಯವಾಗಿಡುವಾಗ, ನಾವು ಪಾಪ ಮಾಡಿ ಅದನ್ನು ಮುಚ್ಚಿ ಇಡುವಾಗ, ಆ ಪಾಪವನ್ನು ಬಿಟ್ಟು ಬಿಡದೆ ಆ ಪಾಪದಿಂದ ಆಚೆ ಬರದೇ ಇದ್ದರೆ ಅಲ್ಲಿ ತನಕ ನಾವು ಪ್ರಾರ್ಥನೆ ಮಾಡಿದರೂ ಕೂಡ, ನಾವು ದೇವರ ಸಭೆಗೆ ಹೋದರೂ ಕೂಡ ನಾವು ದೇವರಿಂದ ಅದ್ಭುತಗಳನ್ನು, ಬಿಡುಗಡೆಯನ್ನು, ಆಶೀರ್ವಾದವನ್ನು, ರಕ್ಷಣೆಯನ್ನು, ಸೌಖ್ಯವನ್ನು ಹೊಂದಿಕೊಳ್ಳಲು ಸಾಧ್ಯ ಇಲ್ಲ. ಆದ್ದರಿಂದ ದೇವರ ಮಕ್ಕಳು ಏಸಪ್ಪ ಹತ್ರ, ಕರ್ತನೇ ನನ್ನ ಪಾಪವನ್ನು ಕ್ಷಮಿಸಪ್ಪ, ನನ್ನ ಪಾಪವನ್ನು ಮನ್ನಿಸಪ್ಪ, ನನ್ನ ಪಾಪದಿಂದ
ಬಿಡುಗಡೆ ಮಾಡಪ್ಪ ಎಂದು ಪ್ರಾರ್ಥಿಸುವಾಗ ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರು. ಪ್ರಾರ್ಥನೆ ಕೇಳಿ ನಿಮ್ಮ ಪಾಪಗಳನ್ನು, ಅಕ್ರಮಗಳನ್ನು, ನಾವು ಗೊತ್ತಿದ್ದು ಗೊತ್ತಿ ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ನೀವು ಕೀರ್ತನೆಗಳು 51ನೇ ಅಧ್ಯಾಯದಲ್ಲಿ ನೀವು ಓದಿ ನೋಡಿ. ಆಮೇಲೆ ಸ್ಲಾಮ್ಸ್ 51 ಪೂರ್ತಿ ಅಧ್ಯಾಯವನ್ನು ಓದಿ ನೋಡಿ. ಕೀರ್ತನೆ 51ನೇ ಅಧ್ಯಾಯದಲ್ಲಿ ದಾವೀದನ ಪ್ರಿಯ ಮಕ್ಕಳೇ, ತಾನು ದೇವರ ವಿರೋಧವಾಗಿ ಪಾಪ ಮಾಡಿದಾಗ, ಪ್ರಿಯ ಮಕ್ಕಳೇ, ಆ ಕೀರ್ತನೆ 51ನೇ ಅಧ್ಯಾಯ ನೀವು ಪೂರ್ತಿಯಾಗಿ ಓದಿ ನೋಡುವಾಗ ದಾವೀದನು ಯೇಸು ಸ್ವಾಮಿ ಬಳಿ, ದೇವರ ಬಳಿ, ಕ್ಷಮಿಸುವಾತನ ಬಳಿ, ಪ್ರಾರ್ಥನೆ ಕೇಳುವ ಬಳಿ ತನ್ನ ಪಾಪವನ್ನು ಅರಿಕೆ ಮಾಡ್ತಾನೆ. ಎಸಪ್ಪ, ನಾನು ಪಾಪ ಮಾಡಿಬಿಟ್ಟೆ, ನಿನಗೆ ದ್ರೋಹ ಮಾಡಿಬಿಟ್ಟೆ ಸ್ವಾಮಿ. ಹೌದು ಕರ್ತನೆ, ನಿನಗೆ ವಿರೋಧವಾಗಿ ನಾನು ಅನೇಕ ಪಾಪವನ್ನು ಮಾಡಿಬಿಟ್ಟೆ ಸ್ವಾಮಿ. ನನ್ನ ಪಾಪವನ್ನು ಕ್ಷಮಿಸು, ನನ್ನ ಪಾಪವನ್ನು ಮನ್ನಿಸು ಕರ್ತನೆ. ನನಗೆ ಕರುಣೆ ತೋರಿಸಪ್ಪ ದೇವರೇ. ನನ್ನನ್ನು ಈ ಸೋಪಿದ ತೊಳೆದು ನನ್ನ ಶುದ್ಧೀಕರಿಸಪ್ಪ ಕರ್ತನೆ. ನೀನು ನನ್ನಲ್ಲಿಟ್ಟಿರುವಂಥ ಪರಿಶುದ್ಧ ಆತ್ಮವನ್ನು ತೆಗಿಬೇಡ, ನಿಮ್ಮ ಸನ್ನಿಧಾನದಿಂದ ನಾನು ತಳ್ಳಬೇಡ. ಕಾರಣ ಪ್ರೀತಿ ಮಕ್ಕಳೇ, ಪ್ರಾರ್ಥನೆ, ಪ್ರೀತಿ ಮಕ್ಕಳೇ, ಪ್ರಾರ್ಥನೆ ನಮ್ಮ ಪಾಪವನ್ನು ಕ್ಷಮಿಸುತ್ತದೆ. ಪ್ರೀತಿ ಸಹೋದರ, ಪ್ರೀತಿ ಸಹೋದರಿ, ಇವತ್ತು ಅನೇಕರು ದೇವರ ಮಕ್ಕಳೆಂದು ಹೇಳಿಕೊಂಡು ಕೂಡ, ಕ್ರೈಸ್ತರೆಂದು ಹೇಳಿಕೊಂಡು ಕೂಡ, ಸೇವಕರೆಂದು ಹೇಳಿಕೊಂಡು ಕೂಡ, ದೇವರ ಮಕ್ಕಳೆಂದು ಹೇಳಿಕೊಂಡು ಕೂಡ ಇನ್ನೂ ಅನೇಕ ಪಾಪದಲ್ಲಿದ್ದೇವೆ. ಅನೇಕ ಪಾಪವನ್ನು ಮಾಡುತ್ತಿದ್ದೇವೆ. ಪಾಪವನ್ನು ಮಾಡಿ ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡದೆ, ಪಾಪವನ್ನು ಮಾಡಿ ಕ್ಷಮಾಪಣೆಯನ್ನು ಕೇಳದೆ ಇನ್ನೂ ರಹಸ್ಯವಾದ ಪಾಪದೆಲ್ಲ ನಾವು ಮಾಡ್ತಿದ್ದೇವೆ. ಮತ್ತು ಹೇಗೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ? ಮತ್ತು ಹೇಗೆ ಏಸಪ್ಪ ನಮ್ಮ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡ್ತಾರೆ? ಮತ್ತು ಹೇಗೆ ಏಸಪ್ಪ ನಮ್ಮ ಅಗತ್ಯಗಳನ್ನು ಸಂಧಿಸಿಕೊಡ್ತಾರೆ? ಮತ್ತು ಹೇಗೆ ದೇವರು ನಮಗೆ ಸೌಖ್ಯವನ್ನು ಕೊಡ್ತಾರೆ? ಅದರಿಂದ ಪ್ರೀತಿಯ ಸಹೋದರ, ದಾವೀದನ ನೋಡಿ, ಅವನು ದೇವರಿಂದ ಅಭಿಷೇಕಿಸಲ್ಪಟ್ಟ ದೇವ್ರ ಮಗ, ಆದರೂ ಕೂಡ ಅವನು ಒಂದು ಪಾಪ ಮಾಡಿಬಿಟ್ಟ. ಇನ್ನೊಂದು ಹೆಂಡತಿ ಜೊತೆಯಲ್ಲಿ ತನ್ನ ಶರೀರವನ್ನು ಅಶುದ್ಧಪಡಿಸಿಕೊಂಡ. ದಾವೀದನಿಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತು, ಯಾವಾಗ ಅವನು ದೇವರ ವಿರೋಧವಾಗಿ ದೇವರ ಮಗನಾಗಿದ್ದರೂ ಕೂಡ, ದೇವರ ಅಭಿಷೇಕವನ್ನು ಹೊಂದಿಕೊಂಡಿದ್ರು ಕೂಡ ಪಾಪ ಮಾಡಿದ್ನೋ, ಅವನು ದೇವರ ಪ್ರಸನ್ನತೆಯನ್ನು ಕಳ್ಕೊಂಡ್ಬಿಟ್ಟ, ದೇವರ ಸಮಾಧಾನವನ್ನು ಕಳ್ಕೊಂಡ್ಬಿಟ್ಟ, ದೇವರ ಸಂತೋಷ, ಒಂದು ನೆಮ್ಮದಿಯನ್ನು, ಅಭಿಷೇಕವನ್ನು ಕಳ್ಕೊಂಡ್ಬಿಟ್ಟ. ಅವನಿಗೊಂದು ಭಯ ಉಂಟು ಮಾಡಿತು. ಏನಂದರೆ, ಎಲ್ಲಿ ಏಸಪ್ಪ ನನ್ನನ್ನು ಆತನ ಪ್ರಸನ್ನತೆಯಿಂದ, ಆತನ ಸಮ್ಮುಖದಿಂದ, ಆತನನ್ನು ಇಟ್ಟಿರುವಂಥ ಪರಿಶುದ್ಧ ಆತ್ಮನು ತೆಗೆದು ಬಿಡ್ತಾನೋ ಎಂಬ ಭಯ ಅವನಲ್ಲಿ ಉಂಟಾಯಿತು. ಇವತ್ತು ನೋಡಿ, ಎಷ್ಟೋ ಸೇವಕರಿಗೆ, ಎಷ್ಟೋ ಕ್ರೈಸ್ತರಿಗೆ ಎಷ್ಟು ಧೈರ್ಯವಾಗಿ ಪಾಪ ಮಾಡ್ತಾರೆ. ಚರ್ಚ್ಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಪ್ರಸಂಗ ಮಾಡ್ತಾರೆ, ಸೇವೆ ಮಾಡ್ತಾರೆ, ಆದರೂ ಕೂಡ ಅದರ ಜೊತೆಗೆ ಪಾಪವನ್ನು ಮಾಡ್ತಿದ್ದಾರೆ. ಅವ್ರಿಗೇನು ಧೈರ್ಯ ಅಂದರೆ, ನಾನು ರಹಸ್ಯವಾಗಿ ಪಾಪ ಮಾಡ್ತಿದ್ದೇನೆ, ನಾನು ಸೀಕ್ರೆಟ್ ಆಗಿ ಪಾಪ ಮಾಡ್ತಿದ್ದೇನೆ, 4 ಗೋಡೆಗಳ ಮಧ್ಯದಲ್ಲಿ ಪಾಪ ಮಾಡ್ತಿದ್ದೇನೆ, ನಾನು ತುಂಬ ಹುಷಾರಾಗಿದ್ದು, ತುಂಬ ಎಚ್ಚರಿಕೆ ಇದ್ದು, ಯಾರು ಗೊತ್ತಿಲ್ಲದಂತೆ ನಾನು ಪಾಪ ಮಾಡ್ತಿದ್ದೇನೆ ಎಂಬುದಾಗಿ ಅನೇಕರು ಇನ್ನೂ ರಹಸ್ಯವಾಗಿ ಪಾಪ ಮಾಡ್ತಿದ್ದಾರೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಒಂದು ವೇಳೆ ನಾವು ಮಾಡುತ್ತಿರುವ ಪಾಪ ಜನರಿಗೆ ಗೊತ್ತಿಲ್ಲದಿರ್ಬೋದು, ಲೋಕಕ್ಕೆ ಗೊತ್ತಿರ್ಬೋದು, ಆಕಾಶ ಭೂಮಿಯನ್ನು ಉಂಟು ಮಾಡಿದ ನಮ್ಮ ಸರ್ವಸೃಷ್ಟಿ ಕರ್ತನಿಗೆ ಎಲ್ಲವೂ ಆತನಿಗೆ ಪ್ರತ್ಯಕ್ಷವಾಗಿದೆ. ಆತನ ಮಕ್ಕಳು ಮಾಡುವಂಥ ಒಂದೊಂದು ಕಾರ್ಯ ಆತನ ಕಣ್ಣು ಮುಂದೆ ನಿಂತುಕೊಂಡಿದೆ. ನೋಡಿ, ಯಾವಾಗ ದಾವೀದನು ದೇವರ ಅಭಿಷೇಕ ಹೊಂದಿದವನು, ದೇವರ ಮಗನಾಗಿದ್ದರೂ ಕೂಡ ಅವನು ಯಾವಾಗ ಇನ್ನೊಂದು ಎತ್ತಿ ಜೊತೆಲಿ ತನ್ನ ಶರೀರವನ್ನು ಅಶುದ್ಧಪಡಿಸಿಕೊಂಡನೋ, ಅವನಲ್ಲಿ ದೇವರ ಪ್ರಸನ್ನತೆ ಬಿಟ್ಟೋಯಿತು, ದೇವರ ಸಮಾಧಾನ ಬಿಟ್ಟೋಯಿತು, ದೇವರ ಒಂದು ಸಂತೋಷ, ನೆಮ್ಮದಿ ಬಿಟ್ಟೋಯಿತು. ಅವನಿಗೊಂದು ಗಾಬರಿ, ಅವನಿಗೊಂದು ಭಯ, ಅಯ್ಯೋ ನನ್ನಿಂದ ದೇವರು ಪರಿಶುದ್ಧಾತ್ಮ ತೆಗೆದು ಬಿಡ್ತಾರಾ, ಆತನ ಸನ್ನಿಧಿಯಿಂದ ನಾನು ತಳ್ಳಿ ಬಿಡ್ತಾರಾ ಎಂಬುದಾಗಿ ಕೀರ್ತನೆ 51ನೇ ಅಧ್ಯಾಯದಲ್ಲಿ ಓದಿ ನೋಡುವಾಗ ದಾವೀದನು ಆ ಕೀರ್ತನೆಯಲ್ಲಿ ದೇವರ ಹತ್ರ ತಾನು ಮಾಡಿದಂಥ ಪಾಪಗೋಸ್ಕರ ಕ್ಷಮಾಪಣೆ ಕೇಳಿ ನೋಡ್ತೀವಿ. ಸ್ವಾಮಿ ಅವನ ಶಿಕ್ಷಿಸಿದರು. ಯಾಕಂದರೆ ಪಾಪದ ಸಂಬಳ ಮರಣ, ಪಾಪ ಮಾಡುವ ಆತ್ಮ ಸತ್ತೆ ಸಾಯ್ತದೆ, ಪಾಪಿಗಳು ದೇವರ ರಾಜ್ಯಕ್ಕೆ ಅವರು ಪ್ರವೇಶಿಸಲಾಗರು. ಆಮೇನ್. ಅದರಿಂದ ಇವನು ಪಾಪ ಮಾಡಿದ, ಕ್ಷಮಾಪಣೆ ಕೇಳಿದ್ರು ಕೂಡ ದೇವರು ಅವನ ಪಾಪಕ್ಕೆ ತಕ್ಕಂಗೆ ಅವನ ಶಿಕ್ಷಿಸಿ, ಅವನ ಕ್ಷಮಿಸಿ, ತನ್ನ ಮಗನಾಗಿ ಮಾರ್ಪಡಿಸಿ ತನಗೆ ಸೇವಕನಾಗಿ ಉಪಯೋಗಿಸಿಕೊಂಡ್ರು. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಾವು ಸಭೆಗೆ ಹೋಗ್ತಿದ್ದೀವಿ ಮತ್ತು ಹೇಗೆ ಕುಡಿತಾ ಇದ್ದೀವಿ? ಅನೇಕರು ಸಾರಾಯಿ ಕುಡಿತಾ ಇದ್ದಾರೆ. ಅನೇಕರು ಯೌವನಸ್ಥ ಹುಡುಗರು, ದೇವರ ಮಕ್ಕಳು ದೀಕ್ಷೆ ತೆಗೆದುಕೊಂಡು ಸಭೆಗೆ ಹೋಗಿ ಕೂಡ ಇವತ್ತು ಬೀಡಿ, ಸಿಗರೇಟು, ಪಾನ್ ಪರಕು, ಹನ್ಸು,
ಗಾಂಜಾ, ಅನೇಕ ವಿಭಚಾರ, ವೇಸಿತನವನ್ನು ಮಾಡುತ್ತಿದ್ದಾರೆ. ಮತ್ತು ಹೇಗೆ ಏಸಪ್ಪ ನಿಮ್ಮ ಶರೀರದಲ್ಲಿ, ನಿಮ್ಮ ಹೃದಯದಲ್ಲಿ ವಾಸ ಮಾಡೋಕ್ಕೆ ಸಾಧ್ಯ? ಮತ್ತು ಹೇಗೆ ಏಸಪ್ಪ ನಿಮ್ಮನ್ನು ಆಶೀರ್ವದಿಸಕ್ಕೆ ಸಾಧ್ಯ? ಕಾರಣ ನೀವು ಪಾಪ ಮಾಡಿಬಿಟ್ಟು ದೇವರೇ ಆಶೀರ್ವದಿಸಪ್ಪ, ದೇವರೇ ಕರುಣಿಸಪ್ಪ, ದೇವರೇ ಸೌಖ್ಯ ಕೊಡಪ್ಪ, ದೇವರೇ ನನಗೆ ಅದ್ಭುತ ಮಾಡಪ್ಪ. ಪಾಪಿಗಳ ಪ್ರಾರ್ಥನೆಗೆ ದೇವರು ಕಿವಿಗೊಡುವುದಿಲ್ಲ. ಆದ್ದರಿಂದ ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ಏಸಪ್ಪ ನನಗೆ ಕ್ಷಮಾಪಣೆ ಕೊಡಪ್ಪ, ನಾನು ಗೊತ್ತಿಲ್ಲದೆ ನಾನು ನನ್ನ ಕುಟುಂಬ ಮಾಡಿದ ಪಾಪವನ್ನು ಕ್ಷಮಿಸಿ ಎಂದು ಕೇಳುವಾಗ ದೇವರು ಕರುಣೆ ತೋರಿಸ್ತಾರೆ, ದೇವರು ಕೃಪೆಯನ್ನು ಅನುಗ್ರಹಿಸ್ತಾರೆ. ದೇವರು ನಮ್ಮ ಪಾಪವನ್ನು ಕ್ಷಮಿಸಿ ಆ ಪಾಪದಿಂದ ಬಂದಂಥ ಎಲ್ಲ ಕೇಡುಗಳನ್ನು ನೀಗಿಸಿ ನಮ್ಮನ್ನು ಆಶೀರ್ವದಿಸ್ತಾರೆ. ಕಾರಣ ನೀವು ಕೀರ್ತನೆ 32ನೇ ಅಧ್ಯಾಯ 1-3 ವಾಕ್ಯ, ಸ್ಲ್ಯಾಮ್ಸ್ 32 verse 1-3 ಅಲ್ಲಿ ವಾಕ್ಯವನ್ನು ಓದಿ ನೋಡುವಾಗ ದೇವರ ವಾಕ್ಯ ಬಿಡಿದೆ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನೋ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ದೇವ್ರ ಮಕ್ಕಳು ಅಂದ್ಕೊಂಡಿದ್ದಲ್ಲ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರಬೇಕು, ನಮ್ಮ ದ್ರೋಹಗಳು ಕ್ಷಮಿಸಲ್ಪಟ್ಟಿರಬೇಕು, ಅವರೇ ಧನ್ಯರು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೆ ಇದ್ದ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸೊಬದು ಹೋಗ್ತಿದ್ದವು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇಲ್ಲಿ ನೋಡಿ ದಾವೀದನು ಸಾಕ್ಷಿ ಹೇಳ್ತಾನೆ, ಯಾವನ ಪಾಪವು ಪರಿಹಾರವಾಗಿದೆಯೋ, ಯಾವನ ದ್ರೋಹವು ಕ್ಷಮಿಸಲ್ಪಟ್ಟಿದೆಯೋ ಅವನು ಧನ್ಯನು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೆ ಇದ್ದಾಗ, ಅಮ್ಮೇ ನೋಡಿ, ಅನೇಕರು ಪಾಪ ಮಾಡ್ತಾರೆ, ತಪ್ಪು ಮಾಡ್ತಾರೆ, ದೇವರ ವಿರೋಧವಾದ ಅಕ್ರಮ ದ್ರೋಹಗಳು ಮಾಡ್ತಾರೆ. ಆದರೆ ಏಸಪ್ಪತ್ರ ಅರಿಕೆ ಮಾಡೋದಿಲ್ಲ, ಏಸಪ್ಪತ್ರ ಪ್ರಾರ್ಥನೆ ಮಾಡಿ ಆ ಪಾಪವನ್ನು ಬಿಟ್ಟು ಬಿಡುವುದಿಲ್ಲ. ರಹಸ್ಯವಾಗಿ ಯಾರು ನೋಡ್ತಿದ್ದಾರೆ, ಯಾರು ಗೊತ್ತಿಲ್ಲ ಎಂಬುದಾಗಿ ಪಾಪ ಮಾಡ್ತಾ ಇರ್ತಾರೆ. ಆದರೆ ದಾವೀದ ಹೇಳ್ತಾನೆ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವದು ಹೋಗುತ್ತಿದ್ದವು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಯಾಕೆ ಅನೇಕ ದೇವರ ಮಕ್ಕಳ ಶರೀರದಲ್ಲಿ ವ್ಯಾಧಿಗಳು, ರೋಗಗಳು, ನೋವುಗಳು, ಬಲವೀನಗಳು? ಅನೇಕರು, ನಮ್ಮ ಸಭೆಯಲ್ಲಿ ಒಂದು ತಾಯಿ ಹಾಸ್ಪಿಟಲ್ ಸೇವೆ ಮಾಡ್ತಾರೆ. ಅವರು ತಿಂಗಳಿಗೆ 2-3 ಸಾರಿ ಹಾಸ್ಪಿಟ್ಲ್ಗೆ ಹೋಗಿ ಟ್ರಾಕ್ಸ್ ಕರಪತ್ರಿಕೆ ಕೊಟ್ಟು ಆ ಮಕ್ಕಳಿಗೆ ಬನ್ನು ಬಿಸ್ಕೆಟನ್ನು ಕೊಟ್ಟು ದೇವರ ಸುವಾರ್ತೆನ ಸಾರ್ತಾರೆ. ಆಮೇಲೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು, ಇದರಲ್ಲಿ ನಮ್ಮ ಪಾಸ್ಟರ್ ನಂಬರ್ ಇದೆ, ಪ್ರಾರ್ಥನೆ ಮಾಡ್ಕೊಳ್ಳಿ, ಯೇಸು ನಿಮ್ಮನ್ನು ಗುಣಪಡಿಸ್ತಾರೆ. ಪ್ರೀತಿ ಮಕ್ಕಳೇ, ಹಾಸ್ಪಿಟ್ಲಿಂದ ನನಗೆ ಅನೇಕ ಫೋನ್ ಬರುತ್ತದೆ. ಅದ್ರಲ್ಲಿ ನೋಡುವಾಗ ಕೆಲವು ಕ್ರೈಸ್ತರು ಕೂಡ ಹಾಸ್ಪಿಟ್ಲಲ್ಲಿ ಪ್ರೀತಿ ಮಕ್ಕಳೇ ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್, ಹಾರ್ಟ್ ಫೇಲ್ಯೂರ್, ಅನೇಕ ಪ್ರೀತಿ ಮಕ್ಕಳು ಮರಣ, ಕ್ಯಾನ್ಸರ್ ವ್ಯಾಧಿಗಳಲ್ಲಿ ತುಂಬ ಜನ ಇದ್ದಾರೆ. ಸ್ಟ್ರೋಕ್ ಹೊಡೆದಂಥ ತುಂಬ ಕ್ರೈಸ್ತರಾಗಿದ್ದಾರೆ. ಕಾರಣ ಏನು? ನಮ್ಮ ದೇವರು ಜೀವನ ದೇವರಲ್ವಾ, ಅದ್ಭುತ ಮಾಡುವ ದೇವರಲ್ವಾ, ಗುಣಪಡಿಸುವ ದೇವರಲ್ವಾ, ನಮಗೆ ಬಿಡುಗಡೆ ಕೊಡುವ ದೇವರಲ್ವಾ? ಸತ್ತಂಥ ಲಾಜರನ ಜೀವಂತವಾಗಿ ಎಬ್ಬಿಸುವುದಕ್ಕೆ ದೇವರಿಗೆ ಶಕ್ತನಾಗಿರುವಾಗ ನಮ್ಮ ಶರೀರದ ವ್ಯಾಧಿಗಳನ್ನು ಗುಣಪಡಿಸೋದಕ್ಕೆ ಆಗುವುದಿಲ್ವಾ? ಆದರೆ ಯಾಕೆ ಇವತ್ತು ದೇವರ ಮಕ್ಕಳಿಗೆ ಕೂಡ ವ್ಯಾಧಿ, ರೋಗ, ಬಲವೀನಗಳು? ಯಾಕಂದರೆ ಅನೇಕ ದೇವ್ರ ಮಕ್ಕಳು ತನ್ನ ಶರೀರದಲ್ಲಿ ಇನ್ನೂ ರಹಸ್ಯವಾದ ಅನೇಕ ಪಾಪ ಮಾಡ್ತಿದ್ದಾರೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ದೇವ್ರ ಮಕ್ಕಳು ಕ್ರೈಸ್ತರು ಪಾಪ ಮಾಡಬಾರ್ದು. ಎಲ್ಲರೂ ಪಾಪಿಗಳೇ. ಯಾವಾಗ ಯೇಸು ಸ್ವಾಮಿನ ನಂಬ್ಕೊಂಡ್ರು, ರಕ್ಷಕನಾಗಿ ದೇವರಾಗಿ ಸ್ವೀಕಾರ ಮಾಡಿಕೊಂಡವೋ, ದೀಕ್ಷೆ ತೆಗೆದುಕೊಂಡವೋ, ಸಭೆಯಲ್ಲಿ ಸೇರಿಸಲ್ಪಟ್ಟವೋ, ಆತನ ಮಕ್ಕಳಾಗಿ ಮಾರ್ಪಟ್ಟವೋ, ಪಾಪಕ್ಕೆ ಒಂದು ಫುಲ್ ಸ್ಟಾಪ್ ಬೇಕು. ಪಾಪವನ್ನು ನಾವು ಮಾಡಬಾರ್ದು. ಯಾಕಂದರೆ ಯೇಸು ಸ್ವಾಮಿದ್ದಾರೆ, ನಾನು ಪರಿಶುದ್ಧನಾದ್ರಿಂದ ನೀವು ಕೂಡ ಎಲ್ಲದರಲ್ಲಿ ಪರಿಶುದ್ಧವಾಗಿರಬೇಕು. ಆಮೇಲೆ ಕಾರಣ ನೀವು ಸೇವಕರಾಗಿರ್ಬೋದು, ನೀವು ಸೇವೆ ಮಾಡ್ತಿರ್ಬೋದು. ಸೇವಕರಾದರೆ ಏನು ಬೇಕಾದರೂ ಮಾಡ್ಬೋದು. ಅಲ್ಲ, ಸೇವಕರು ವಿಶೇಷವಾಗಿ ದೇವರ ಬಲಿಪೀಠದ ನಿಂತ್ಕೊಂಡು ಸೇವೆ ಮಾಡುವಂಥ ಸೇವಕರು ಪರಿಶುದ್ಧ ತುಂಬ ಮುಖ್ಯ. ಇವತ್ತು ಅನೇಕ ಸೇವಕರ ಬಗ್ಗೆ ನೀವು ಯೂಟ್ಯೂಬ್, ಫೇಸ್ಬುಕ್, ಅನೇಕ ನ್ಯೂಸಲ್ಲಿ ನೋಡುವಾಗ ಅನೇಕ ಸೇವಕರ ಕುರಿತು ತಪ್ಪಾದ ಸಾಕ್ಷಿಗಳು ಆಚೆ ಬರ್ತಾ ಇದೆ. ಅನೇಕ ವಿಭಚಾರ, ವೇಸಿತನ, ಕುಡುಕತನ, ಅನೇಕ ಹೆಂಗಸರ ಜೊತೆ ಕಳ್ಳ ಸಂಬಂಧ ಇಟ್ಕೊಂಡು ಕಾರ್ಯ ನೋಡುವಾಗ ನಮಗೆ ಎಷ್ಟು ದುಃಖ
ಆಗುವಾಗ, ನಮಗೆ ಅಷ್ಟು ವೇದನೆ ಆಗುವಾಗ, ನಮ್ಮನ್ನು ಕರೆದಂಥ ದೇವರಿಗೆ, ಸೇವೆಗೋಸ್ಕರ ಅಭಿಷೇಕಿಸಿದಂಥ ದೇವರಿಗೆ, ನಮಗೋಸ್ಕರ ಕಲ್ವಾರಿ ಸಿಲುವೆಯಲ್ಲಿ ಅವನು ತನ್ನ ಜೀವನ ಕೊಟ್ಟ ದೇವರಿಗೆ ಎಷ್ಟು ದುಃಖ ಆಗ್ಬೋದಲ್ವಾ, ಎಷ್ಟು ವೇದನೆ ಆಗ್ಬೋದಲ್ವಾ. ಎಷ್ಟೋ ಸೇವಕರ ಕುರಿತು ಕೇಳ್ಬಿಡ್ತೀನಿ, ಸ್ಮೋಕ್ ಮಾಡ್ತಾರೆ ಬ್ರದರ್, ಡ್ರಿಂಕ್ಸ್ ಮಾಡ್ತಾರೆ ಬ್ರದರ್, ಅನೇಕ ಒಂದು ಕಳ್ಳ ಸಂಬಂಧ, ಒಂದು ತಪ್ಪಾದ ಸಂಬಂಧವನ್ನು, ಲೈಂಗಿಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಿದೆ, ಆದರೂ ಸಭೆ ಮಕ್ಕಳ ಜೊತೆಗೆ ತಪ್ಪಾದ ಸಂಬಂಧ ಇಟ್ಕೊಂಡಿದ್ದಾರೆ. ಏಸಪ್ಪ ಎಷ್ಟು ದುಃಖ ಪಡ್ಬೋದಲ್ವಾ, ಏಸಪ್ಪಗೆ ಎಷ್ಟು ವೇದನೆ ಆಗ್ಬೋದಲ್ವಾ. ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಸೇವಕರು ಪರಿಶುದ್ಧವಾಗಿರಬೇಕು, ದೇವರನ್ನ ಆರಾಧಿಸುವಂಥ ಮಕ್ಕಳು ನಾವು ಪರಿಶುದ್ಧವಾಗಿರಬೇಕು. ನೋಡಿ ಅಲ್ಲಿ ಹೇಳ್ತೇನೆ ದಾವೀದನು, ಅಪ್ಪ ನಾನು ಪಾಪವನ್ನು ಅರಿಕೆ ಮಾಡದಿದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸೌದು ಹೋಗ್ತಿದ್ದವು. ಆಮೇ ಎಲ್ಲಿ ತನಕ ನಾವು ಪಾಪವನ್ನು ಅರಿಕೆ ಮಾಡುವುದಿಲ್ಲವೋ, ಪಾಪವನ್ನು ಕ್ಷಮಿಸಿ ಅಂತ ಕೇಳುವುದಿಲ್ಲವೋ, ಪಾಪಗೋಸ್ಕರ ಬಿಟ್ಟು ಬಿಡಬೇಕಂತ ಪ್ರಾರ್ಥನೆ ಮಾಡೋದಿಲ್ಲವೋ, ಅಲ್ಲಿ ತನಕ ದೇವರ ಕಿವಿ ಮುಚ್ಕೊಂಡಿರ್ತದೆ, ದೇವರ ಕಿವಿ ಮುಚ್ಕೊಂಡಿರ್ತದೆ. ಅನೇಕರಿಗೆ ಶರೀರದಲ್ಲಿ ವ್ಯಾಧಿ ಕಾರಣ ಇದು ಒಂದು ಕಾರಣ, ಅನೇಗೆ ಸರಿ ದೇವ್ರ ಮಕ್ಕಳಿಗೆ ರೋಗ ಬರೋದಕ್ಕೆ ಇದು ಪಾಪ ಕೂಡ ಒಂದು ಕಾರಣ. ಇವತ್ತು ಕ್ಷಮಾಪಣೆ ಕೇಳಿ, ಎಸ್ಸಪ್ಪ ಒಂದು ವೇಳೆ ನನ್ನ ಪಾಪದ ನಿಮಿತ್ತ, ನನ್ನ ಅಕ್ರಮದ ನಿಮಿತ್ತ, ನನ್ನ ದೋಷಗಳ ನಿಮಿತ್ತ, ನನ್ನ ತಪ್ಪುಗಳ ನಿಮಿತ್ತ ನನಗೆ ಆಶೀರ್ವಾದ ತಡೆಯಾಗಿದ್ದರೆ, ನನ್ನ ಶರೀರದಲ್ಲಿ ವ್ಯಾಧಿ ಇದ್ದರೆ, ನನ್ನ ಕುಟುಂಬದಲ್ಲಿ ಕಷ್ಟಗಳಿದ್ದರೆ, ದಯವಾಗಿ ಶ್ರಮಿಸು ಕರ್ತನೇ, ನಮ್ಮನ್ನು ಮನ್ನಿಸು ಕರ್ತನೇ, ನಮ್ಮನ್ನು ಕರುಣಿಸು ಕರ್ತನೇ, ನಮ್ಮನ್ನು ಬಿಡುಗಡೆ ಮಾಡಪ್ಪ ಅಂತ ಕೇಳುವಾಗ ಪ್ರಾರ್ಥನೆ ಕೇಳುವ ದೇವರು ಖಂಡಿತ ದೇವರು ಅದ್ಭುತ ಮಾಡ್ತಾರೆ. ಆಮೇಲೆ ನಾವು ದೇವರ ಮಕ್ಕಳು ಪಾಪನ ಕ್ಷಮಿಸಲ್ಪಡಬೇಕು, ಅದು ನಮಗೆ ಆಶೀರ್ವಾದ. ಎಲ್ಲಿ ತನಕ ನಮಗೆ ಪಾಪಕ್ಕೆ ಶರೀರದಲ್ಲಿ ನಾವು ಜಾಗ ಕೊಡ್ತೀವೋ, ಪಾಪ ವಿಷಾಪಿತ ಮಕ್ಕಳೇ, ನಮ್ಮನ್ನು ಸ್ವಲ್ಪ ಸ್ವಲ್ಪ ಅದು ಕೊಂದಾಗ್ಬಿಡ್ತದೆ. ಪಾಪ ನಮಗೆ ನಾವೇ ಮಂತ್ರ ಮಾಡಿಕೊಳ್ಳೋದು ಸಮ ಆಗ್ಬಿಡ್ತದೆ. ಪಾಪನ ಬಿಟ್ಬಿಡಬೇಕು, ಪಾಪವನ್ನು ಬಿಟ್ಬಿಡಬೇಕು. ಪಾಪ ದೇವ್ರ ಮಕ್ಕಳು ಮಾಡಬಾರ್ದು. ಎಲ್ಲರೂ ಪಾಪಿಗಳೇ, ದೇವ್ರ ಹತ್ರ ಕ್ಷಮೆ ಕೇಳಬೇಕು. ಆಮೇಲೆ ಇಲ್ಲಿ ನೋಡಿ, ಕೊನೆಯದಾಗಿ ಲೂಕನು ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಾಕ್ಯ, ಲೂಕ್ ಚಾಪ್ಟರ್ 11:4. ಅಲ್ಲಿ ನೋಡುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸ್ಕೊಡ್ತಾರೆ. ಏನಂತ ನೋಡುವಾಗ, ನಮ್ಮ ಪಾಪಗಳನ್ನು ಕ್ಷಮಿಸಿ ಎಂದು ಪ್ರಾರ್ಥಿಸಲು ಯೇಸು ತನ್ನ ಶಿಷ್ಯರಿಗೆ ಹೇಳಿಕೊಟ್ಟನು. ಆಮೇಲೆ ನಾವು ಮತ್ತೊಬ್ಬರ ಪಾಪಗಳನ್ನು ಕ್ಷಮಿಸುವ ರೀತಿಯಲ್ಲಿ ದೇವರೇ ನಮ್ಮ ಪಾಪಗಳನ್ನು ಕ್ಷಮಿಸಿ. ಆಮೇಲೆ ದೇವರ ಮಕ್ಕಳು, ದೇವರ ಸೇವಕರು ಪ್ರತಿದಿನ ದೇವರ ಹತ್ರ ಪ್ರಾರ್ಥಿಸಬೇಕು. ಅಪ್ಪ, ಗೊತ್ತಿದ್ದು ಗೊತ್ತಿಲ್ಲದೆ ಏನಾದರೂ ನಾವು ಪಾಪ ಮಾಡಿದರೆ ನಮ್ಮನ್ನು ಕ್ಷಮಿಸಪ್ಪ, ನಮ್ಮನ್ನು ಮನ್ನಿಸಪ್ಪ, ನಮ್ಮನ್ನು ಈ ಸೋಪಿಂದ ತೊಳೆಯು ಸ್ವಾಮಿ, ನಿಮ್ಮ ವಾಕ್ಯದಿಂದ ಶುದ್ಧೀಕರಿಸಪ್ಪ, ನಿಮ್ಮ ಅಗ್ನಿಯಿಂದ ನಮ್ಮನ್ನು ಶುದ್ಧೀಕರಿಸಪ್ಪ, ನಿಮ್ಮ ರಕ್ತದಿಂದ ನಮ್ಮನ್ನು ಪರಿಶುದ್ಧಪಡಿಸಪ್ಪ. ನಾನು ಗೊತ್ತಿಲ್ಲದೆ ಪಾಪ ಮಾಡ್ತಿದ್ದೀನಿ ಸಪ್ಪ, ನನಗೆ ಇದು ಬಿಡುಗಡೆ ಬೇಕು ಎಂದು ಪ್ರಾರ್ಥಿಸುವಾಗ ನೋಡಿ, ಯೇಸು ಸ್ವಾಮಿ ಶಿಷ್ಯರು ಕಳಿಸ್ಕೊಡ್ತಿದ್ದಾರೆ, ನನ್ನ ಪಾಪಗಳನ್ನು ಕ್ಷಮಿಸು. ಹೌದು, ದೇವರು ಮಕ್ಕಳಿಗೆ ದೇವರು ಹೇಳಿಕೊಡ್ತದ್ದು ಪಾಠ, ಒಂದು ಆಲೋಚನೆ ಅಂದರೆ ಪಾಪ ಕ್ಷಮಾಪಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಪಾಪವನ್ನು ಮುಚ್ಕೊಳ್ಬಾರ್ದು, ದೋಷಗಳನ್ನು ಮುಚ್ಕೊಳ್ಬಾರ್ದು. ದೇವರ ಮಕ್ಕಳು ರಹಸ್ಯವಾದ ಪಾಪ ಮಾಡಬಾರ್ದು. ಲೋಕದ ಕಣ್ಣನ್ನು, ಲೋಕದ ಜನರ ಕಣ್ಣನ್ನು ಮುಚ್ಚಿಬಿಡುವುದು. ಲೋಕವನ್ನು ಸೃಷ್ಟಿ ಮಾಡಿದ ಪರಮ ದೇವರದ, ಪರಿಶುದ್ಧವಾದ ದೇವರದ ಆತನ ಕಣ್ಣಿಗೆ ರಹಸ್ಯವಾದದ್ದು ಯಾವುದಿಲ್ಲ, ಮರೆಯಾಗಿದ್ದು ಯಾವುದಿಲ್ಲ. ದೇವರ ದೃಷ್ಟಿ ಎಲ್ಲ ಜನಗಳೇ ಅದು ಪ್ರತ್ಯಕ್ಷವಾಗಿದೆ. ಆಮೇಲೆ ಅದರಿಂದ ನಾವು ದೇವರ ಮಕ್ಕಳು, ಎಸಪ್ಪ ನಮ್ಮ ಪಾಪಗಳನ್ನು ಕ್ಷಮಿಸು ಎಂದು ಪ್ರಾರ್ಥಿಸುವಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ, ದೇವರು ನಮ್ಮ ಪಾಪದ ಬಿಡುಗಟ್ಟು, ಪಾಪದ ಬಂದಂಥ ಎಲ್ಲ ಕೇಡು, ವ್ಯಾಧಿಗಳನ್ನು, ನೋವುಗಳನ್ನು, ರೋಗಗಳನ್ನು ಬಿಡುಗಡೆ ಮಾಡಿ ನಮ್ಮನ್ನು ಆಶೀರ್ವದಿಸ್ತಾರೆ. ನೋಡಿ, ಸತ್ಯದಲ್ಲಿ ನೋಡುವಾಗ ಕೆಟ್ಟ ಕುಮಾರನು, ಚಿಕ್ಕ ಮಗ ಕೆಟ್ಟ ಕುಮಾರ, ಅವನು ಪೋಲಿ ಹುಡುಗಿ ಜೊತೆ ಸೇರಿಕೊಂಡು ಅವನು ಅಪ್ಪನ ಬಿಟ್ಬಿಟ್ಟು ಅವನು ಆಚೆ ಹೋಗಿ ಅನೇಕ ಪಾಪ ಮಾಡಿದ. ಅದರಿಂದ ಅವನಿಗೆ ಸಮಾಧಾನ ಬಂತ, ಆಶೀರ್ವಾದ ಬಂತ? ಅವನ ಜೀವನದಲ್ಲಿ ಏನಾದರೂ ಒಂದು ಮೇಲ್ಗೆ ನೋಡಿದ್ನಾ? ಇಲ್ಲ ಮಕ್ಕಳೇ, ಅನೇಕ ವೇದನೆ, ಕಷ್ಟ ಅನುಭವಿಸಿ ಮತ್ತೆ ಅವನ ತಂದೆ ಬಳಿ ಬರ್ತಾನೆ, ತಂದೆ ಬಳಿ ಪ್ರಾರ್ಥನೆ ಮಾಡ್ತಾನೆ, ತಂದೆ ಬಳಿ ಬೇಡಿಕೊಳ್ತಾನೆ, ಅಪ್ಪ ನಿನ್ನ ಅಪ್ಪ ಅಂತ ಕರೆಯೋಕ್ಕೆ ನನಗೆ ಯೋಗ್ತಿಲ್ಲ, ನಿನಗೆ ಮಗನಾಗಿರೋದಕ್ಕೆ ನನಗೆ ಯೋಗ್ತಿಲ್ಲ, ಈ ಮನೇಲಿ ನನ್ನ ಒಂದು ಕೆಲಸಗಾರ ಇಟ್ಟುಕೋ, ಅಷ್ಟೇ ಅವನು ಬೇಡಿಕೊಂಡಿದ್ದು, ಅಷ್ಟೇ ಅವನು ಪ್ರಾರ್ಥನೆ ಮಾಡಿದ್ದು. ಆದರೆ ತಂದೆ ನೋಡಿ, ಕರುಣಿಸುವಂಥ ತಂದೆ, ಪ್ರೀತಿಸುವಂಥ ತಂದೆ, ಮನ್ನಿಸುವಂಥ ತಂದೆ, ದಯ ತೋರಿಸುವಂಥ ತಂದೆ ಆ ಕೆಟ್ಟ ಕುಮಾರನ ಮನ್ನಿಸಿ ತನ್ನ ಮಗನಾಗಿ ಸ್ವೀಕಾರ ಮಾಡಿಕೊಂಡನು, ಅವನ್ನ ಆಶೀರ್ವದಿಸಿದನು.
ಹೌದು ಪ್ರಿಯ ಮಕ್ಕಳೇ, ಇವತ್ತು ಕೂಡ ಈ ವಾಕ್ಯವನ್ನು ಕೇಳ್ತಾರೆ. ನೀವು ಯಾವುದೋ ಒಂದು ಪಾಪದಲ್ಲಿದ್ದೀರಾ, ಪಾಪವನ್ನು ಮಾಡ್ತಾ ಇದ್ದೀರಾ, ಪಾಪವನ್ನು ಮಾಡಿ ನೀವು ಅದನ್ನು ಮರೆಯಾಗಿ ಮುಚ್ಚಿಕೊಂಡಿದ್ದೀರಾ. ಇವತ್ತು ಏಸಪ್ಪ ನಿಮ್ಮ ಜೊತೆ ಮಾತಾಡ್ತಾರೆ. ಈ ವಾಕ್ಯವನ್ನು ಕೇಳುವಾಗ ಹೌದು ಏಸಪ್ಪ, ಒಂದು ವೇಳೆ ಸೇವಕರು ಕೂಡ ಈ ವಾಕ್ಯವನ್ನು ಕೇಳ್ತಿರ್ಬೋದು, ಅಥವಾ ಸಭೆಯ ಹಿರಿಯರು ಕೂಡ ಈ ವಾಕ್ಯವನ್ನು ಕೇಳ್ತಿರ್ಬೋದು, ಅಥವಾ ಸಭೆ ಮಕ್ಕಳು ಈ ವಾಕ್ಯವನ್ನು ಕೇಳ್ತಿರ್ಬೋದು, ಯಾರೋ ಒಂದು ಯೌವನಸ್ಥ ತಂಗಿ ತಮ್ಮ ಈ ವಾಕ್ಯವನ್ನು ಕೇಳ್ತಿರ್ಬೋದು. ದೇವರ ವಾಕ್ಯ ನಿಮ್ಮ ಮನಸ್ಸನ್ನು ಮುಟ್ಟಿರ್ಬೋದು, ಹೃದಯದಲ್ಲಿ ಕ್ರಿಯೆ ಮಾಡ್ತಿರ್ಬೋದು. ಅಪ್ಪ ನಮ್ಮನ್ನು ಕ್ಷಮಿಸು, ಅಪ್ಪ ನಮ್ಮ ಪಾಪವನ್ನು ಮನ್ನಿಸು, ಕರ್ತನೇ ನಮ್ಮ ಪಾಪವನ್ನು ತೊಳಿ, ಎಸಪ್ಪ ನನ್ನ ಪಾಪವನ್ನು ಬಿಡುಗಡೆ ಮಾಡು ಎಂದು ಪ್ರಾರ್ಥಿಸುವಾಗ ಪ್ರಾರ್ಥನೆ ಕೇಳುವ ದೇವರು ನಮ್ಮನ್ನು ಕ್ಷಮಿಸುವ ಆತನಾಗಿದ್ದಾನೆ. ಪ್ರಾರ್ಥನೆ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಡುತ್ತದೆ. ಪ್ರಾರ್ಥನೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುತ್ತದೆ. ಆಮೇಲೆ ಸತ್ಯದಲ್ಲಿ ನೋಡುವಾಗ ಒಂದು ಕುರುಡನ ಮಕ್ಕಳೇ, ಯೇಸು ಸ್ವಾಮಿ ಒಂದು ಸ್ಥಳಕ್ಕೆ ಹೋಗುತ್ತಿರುವಾಗ ಅವನು ಕಿವಿಯಲ್ಲಿ ಬಿತ್ತು, ಯೇಸು ಸ್ವಾಮಿ ಈ ಮಾರ್ಗವಾಗಿ ಹೋಗುತ್ತಿರುವಾಗ, ದಾವೀದನ ಕುಮಾರನೇ, ಪಾಪಿಯಾದ ನನ್ನನ್ನು ಕರುಣಿಸು. ಆಮೇ ನೋಡಿ, ಒಂದು ಕುರುಡ ಯಾವ ರೀತಿ ಪ್ರಾರ್ಥನೆ ಮಾಡ್ತಾನೆ. ಅವನು ಕಣ್ಣು ಕಾಣಿಸ್ಲಿಲ್ಲ. ಯಾರೋ ಹೇಳಿದ್ರು ಏಸಪ್ಪ ಹೋಗ್ತಿದ್ದಾರೆ ಈ ಮಾರ್ಗವಾಗಿ, ಈ ರೋಡಲ್ಲಿ ಏಸಪ್ಪ ಹೋಗ್ತಿದ್ದಾರೆ ಅಂತ ಕೇಳುವಾಗ ಇವನು ಕಣ್ಣು ಕಾಣಿಸಿಲ್ಲ. ಜೋರಾಗಿ ಅವನು ಪ್ರಾರ್ಥಿಸ್ತಾನೆ, ಜೋರಾಗಿ ಯೇಸು ಸ್ವಾಮಿಯನ್ನು ಕೊಡ್ತಾನೆ, ದಾವೀದನ ಕುಮಾರನೇ, ಪಾಪಿಯಾದ ನನ್ನನ್ನು ಕರುಣಿಸು ಇದಕ್ಕೆ ಪ್ರಾರ್ಥಿಸಿದಾಗ ಆ ಶಬ್ದವನ್ನು, ಆ ಪ್ರಾರ್ಥನೆಯನ್ನು, ಆ ಕೂಗನ್ನು, ಆ ಮೊರೆಯನ್ನು ದೇವರು ಕೇಳಿ ಅವನಿಗೆ ಅದ್ಭುತ ಮಾಡಿದ್ರು ಮಕ್ಕಳೇ. ಅವನ ಪಾಪವನ್ನು ಕ್ಷಮಿಸಿದ್ದು ಮಾತ್ರ ಅಲ್ಲ, ಅವನ ಕಣ್ಣು ಕಾಣಿಸುವಂತೆ ಅವನ ಜೀವನದಲ್ಲಿ ಒಂದು ಬೆಳಕನ್ನು ಉಂಟು ಮಾಡಿದ್ರು. ಇವತ್ತು ನೀನು ಕೂಡ ಯಾರೇ ಆಗಿದ್ರು ಬರು, ಇರುವ ಸ್ಥಳದಲ್ಲಿ ಮೊಣಕಾಲು ಹಾಕಿ ಎರಡು ಕೈ ಮೇಲೆತ್ತಿ, ಅಪ್ಪ ಪರಲೋಕ ದೇವರಿಗೆ ವಿರೋಧವಾಗಿ, ಪರಿಶುದ್ಧವಾದ ದೇವರಿಗೆ ವಿರೋಧವಾಗಿ, ನನ್ನ ರಕ್ಷಣೆಗಳ ದೇವರಿಗೆ ವಿರೋಧವಾಗಿ, ನನ್ನಲ್ಲಿರುವಂಥ ಪರಿಶುದ್ಧಾತ್ಮಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದರೆ ಕ್ಷಮಿಸು ಕರ್ತನೆ, ಮನ್ನಿಸು ಕರ್ತನೆ, ನನ್ನ ಶುದ್ಧಿಪಡಿಸು ಕರ್ತನೆ. ನೀವು ಪ್ರಾರ್ಥಿಸುವಾಗ ಪ್ರಾರ್ಥನೆ ಕೇಳಿ ಇವತ್ತು ಏಸಪ್ಪ ನಿಮಗೊಂದು ಪರಿಪೂರ್ಣ ಸೌಖ್ಯ, ಒಂದು ಪರಿಪೂರ್ಣ ಬಿಡುಗಡೆ, ಒಂದು ಪರಿಪೂರ್ಣ ರಕ್ಷಣೆಯನ್ನು ನಿಮಗೆ ಅನುಗ್ರಹಿಸ್ತಾರೆ. ಇರುವ ಸ್ಥಳದಲ್ಲಿ ಮೊಣಕಾಲು ಹಾಕಿ ಎರಡು ಕೈ ಮೇಲೆತ್ತಿ, ಸಹೋದರ ಸಹೋದರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಕರ್ತನು ನಿಮಗೆ ಅದ್ಭುತಗಳು ಮಾಡೋದಕ್ಕೆ ಆಸೆಯುಳ್ಳನಾಗಿದ್ದಾರೆ. ನಿಮ್ಮ ವ್ಯಾಧಿಗಳನ್ನು ಗುಣಪಡಿಸೋದಕ್ಕೆ ಆತನು ಚಿತ್ತುಳ್ಳನಾಗಿದ್ದಾನೆ. ಅದಕ್ಕೆ ದೇವರ ಆತ್ಮನು ಈ ಲೈಫ್ ಮೂಲಕ, ಈ ಪ್ರಾರ್ಥನೆ ಸಮಯದಲ್ಲಿ ತನ್ನ ಸೇವಕರ ಮೂಲಕ ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಒಂದು ವೇಳೆ ಈ ವಾಕ್ಯವನ್ನು ಸೇವೆ ಮಾಡುವಂಥ ದೇವರ ಸೇವಕರು ಕೇಳಿ ಕೂಡ ಒಂದು ವೇಳೆ ಅಸಡ್ಡೆ ಮಾಡಬೇಡಿ. ಹೌದು ಸ್ವಾಮಿ, ನನ್ನಲ್ಲಿ ರಹಸ್ಯ ಪಾಪ ಇದೆ, ನನ್ನಲ್ಲಿ ಅನೇಕ ರಹಸ್ಯ ಪಾಪಗಳು ಅಡಿಕೊಂಡಿದೆ, ನನ್ನ ಕ್ಷಮಿಸಂತ ಕೇಳುವಾಗ ನಿಮ್ಮ ಶರೀರದಲ್ಲಿರುವಂಥ ಎಂಥ ದೊಡ್ಡ ವ್ಯಾಧಿಗಳಾಗಿದ್ದು ಕೂಡ, ಎಷ್ಟು ದೊಡ್ಡ ವ್ಯಾಧಿ ರೋಗಗಳಾಗಿದ್ದು ಕೂಡ, ಈಗ ಏಸಪ್ಪ ನಿಮ್ಮ ಪಾಪಗಳನ್ನು ಕ್ಷಮಿಸುವುದು ಮಾತ್ರ ಅಲ್ಲ, ಅದನ್ನು ಸೌಖ್ಯಪಡಿಸ್ತಾರೆ, ಆ ವ್ಯಾಧಿಯನ್ನು ಗುಣಪಡಿಸ್ತಾರೆ. ನಿಮ್ಮ ಮರಣ ಆಸೆಯನ್ನು ನಿಮ್ಮ ದೇವರು ನೀಗಿಸಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡಿ ಕೈಗಳೆತ್ತಿ ಕಣ್ಗಳ ಮುಚ್ಚಿಕೊಂಡು, ಏಸಪ್ಪ ದಾವೀದನ ಕುಮಾರನೇ, ಪಾಪಿಯಾದ ನನ್ನನ್ನು ಕರುಣಿಸು, ದಾವೀದನ ಕುಮಾರನೇ, ಪಾಪಿಯಾದ ನನ್ನನ್ನು ಕರುಣಿಸು, ದಾವೀದನ ಕುಮಾರನೇ, ಪಾಪಿಯಾದ ನನ್ನನ್ನು ಕರುಣಿಸು. ಹೌದು ಸ್ವಾಮಿ, ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿ, ನಿಮ್ಮ ಶಬ್ದವನ್ನು ಕೇಳಿ, ಯಾರೆಲ್ಲ ಅಪ್ಪ ನನ್ನ ಪಾಪವನ್ನು ಕ್ಷಮಿಸಪ್ಪ, ಅಕ್ರಮವನ್ನು ಕ್ಷಮಿಸಪ್ಪ, ಅಧರ್ಮವನ್ನು ಕ್ಷಮಿಸಪ್ಪ, ನಮ್ಮ ತಪ್ಪುಗಳನ್ನು ಕ್ಷಮಿಸಪ್ಪ, ನಮ್ಮ ದೋಷವನ್ನು ಕ್ಷಮಿಸೆಂದು ಪ್ರಾರ್ಥಿಸಿದರು. ಏಸಪ್ಪ ನಿಮ್ಮ ಮಕ್ಕಳನ್ನ ಮುಟ್ಟಿ ಕ್ಷಮಿಸಿ ಕರ್ತನೆ. ಪಾಪದಿಂದ ಬಂದಂಥ ಎಲ್ಲ ವ್ಯಾಧಿಗಳು, ಎಲ್ಲ ರೋಗಗಳು, ಎಲ್ಲ ಬೆಳವಿನಗಳು, ಎಲ್ಲ ಕಷ್ಟ, ಎಲ್ಲ ಕಣ್ಣೀರು, ದರಿದ್ರ, ಎಲ್ಲ ಕೇಡುಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಸಪ್ಪ. ನಿಮ್ಮ ಆಶೀರ್ವಾದ, ನಿಮ್ಮ ಅದ್ಭುತ, ನಿಮ್ಮ ಬಿಡುಗಡೆ, ನಿಮ್ಮ ಸೌಖ್ಯ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರಾರ್ಥಿಸಿರುವಂಥ, ಕ್ಷಮಾಪಣೆ ಕೇಳುವಂಥ ಒಬ್ಬೊಬ್ಬರ ಮೇಲೆ ಮುಟ್ಟಬೇಕಾದ್ರೆ ಪ್ರಾರ್ಥಿಸಪ್ಪ. ಬಿಡುಗಡೆ ಉಂಟಾಗಬೇಕಾದ್ರೆ ಪ್ರಾರ್ಥಿಸ್ತೇನೆ. ಪಾಪದ ಬಂಧನದಿಂದ, ಪಾಪದ ಕಟ್ಟಿಂದ ನಿಮ್ಮ ಮಕ್ಕಳನ್ನು ಬಿಡುಗಡೆ ಮಾಡಿಸಪ್ಪ. ಪ್ರಾರ್ಥಿಸುತ್ತಿರುವಾಗಲೇ ಪಾಪಗಳು ಕ್ಷಮಿಸಲ್ಪಡಲಿ, ಪಾಪದ ಬಂಧನ ಬಿಚ್ಚಲ್ಪಡಲಿ, ಪಾಪದಿಂದ ಒಂದು ಬಿಡುಗಡೆ ಉಂಟಾಗಲಿ. ಅದ್ಭುತ ನಡೀತಿರೋದಕ್ಕೆ ಸ್ತೋತ್ರ, ಬಿಡುಗಡೆ ಉಂಟಾಗುತ್ತಿರೋದಕ್ಕೆ ಸ್ತೋತ್ರ. ವ್ಯಾಧಿಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸೌಖ್ಯ ಉಂಟಾಗ ಸ್ತೋತ್ರ. ಪ್ರಾರ್ಥಿಸುವಾಗಲೇ ಒಬ್ಬೊಬ್ಬರ ಮೇಲೆ ನಿಮ್ಮ ರಕ್ತದಿಂದ ತೊಳಿತಿರೋದಕ್ಕೆ ಸ್ತೋತ್ರ. ವಾಕ್ಯದಿಂದ, ಈಸೋಪ್ಯದಿಂದ, ಆಮೇಲೆ ನಿಮ್ಮ ಅಭಿಷೇಕದಿಂದ ಶುದ್ಧೀಕರಿಸಿದ ಸ್ತೋತ್ರ ಮಾಡ್ತೀನಪ್ಪ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯ ಕೇಳಿದ್ದೀರಾ? ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಪಾಪವನ್ನು ಕ್ಷಮಿಸಿ, ಪಾಪದ ಬಿಡುಗಟ್ಟು, ಪಾಪದ ಬಂದಂಥ ಎಲ್ಲ ಕೇಡುಗಳಿಂದ ನಿಮ್ಮ ಬಿಡುಗಡೆ ಮಾಡಿ ನಿಮ್ಮನ್ನು ಬ್ಲೆಸ್ ಮಾಡಿದ್ದಾರೆ. ಸಾಕ್ಷಿಯಲ್ಲಿ ಏಸಪ್ಪ ನಾಮ ಮೇಬರಿಸಿ. ಗಾಡ್ ಬ್ಲೆಸ್ ಯು.